ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ನಾನು ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಬಂದಿದ್ದೀನಿ. ಇದಿರೋದು ತುಮಕೂರು ರೋಡಲ್ಲೇ ನೈಸ್ ರೋಡ್ ಪಕ್ಕದಲ್ಲೇ ಬರುತ್ತೆ. ರೈಟ್ ಸೈಡ್ಗೆ ತುಮಕೂರು ಕಡೆ ಹೋಗೋ ಟೈಮಲ್ಲೇ ರೈಟ್ ಸೈಡಲ್ಲಿ ಬರುತ್ತೆ ಈ ಎಕ್ಸಿಬಿಷನ್. ಇಲ್ಲಿ ಇಂಜಿನಿಯರ್ಸ್ಗೆ ಸಂಬಂಧಪಟ್ಟ ಎಕ್ಸಿಬಿಷನ್ ಇದು ತುಂಬ ದೊಡ್ಡ ಎಕ್ಸಿಬಿಷನ್ನು. ಇಲ್ಲಿ ಹಲವಾರು ಥರದ ಕಂಪನೀಸ್ ಬಂದಿದೆ. ಸುಮಾರು ಒಂದು 200 ಕಂಪನೀಸ್ ಮೇಲೇ ಇರಬಹುದು. ಇಂಜಿನಿಯರ್ಸ್ಗೆ ಅಲ್ಲ, ಕಂಪನೀಸ್ ಮಾಡಬೇಕು ಅನ್ನೋರಿಗೆ ಎಲ್ಲರಿಗೂ ಯೂಸ್ ಆಗುವಂಥ ಪ್ರಾಡಕ್ಟ್ಸೇ ಇಲ್ಲಿ ಕಂಪನಿ ಡಿಸ್ಪ್ಲೇಸ್ ಮಾಡಿರೋದು. ತುಂಬ ಬಿಗ್ ಎಕ್ಸಿಬಿಷನ್ ಇದು. ಹೊಸದಾಗಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಶಿವಕುಮಾರ್. ಬನ್ನಿ ಮತ್ತೆ ಹೋಗೋಣ. ಒಳಗಡೆ ಎಂಟರ್ ಆದ ಕೂಡಲೇ ಸ್ವಲ್ಪ ದೂರ ಬಂದಮೇಲೆ ಈ ಥರ ಎಲ್ಲ ನೀವು ನೋಡ್ಬೋದು. ಸುಂದರವಾಗಿದೆ. ತುಂಬ ದೊಡ್ಡ ಎಕ್ಸಿಬಿಷನ್ ಸೆಂಟರ್ ಇದು. ಈ ಪ್ಲೇಸ್ ಅಂತೂ ಸುಮಾರು 100 ಗಟ್ಟಲೆ ಎಕರೆಗಳ ಜಾಗ ಇದು. ನಡೆಯೋಕ್ಕೇನೆ 1 ಕಿಲೋಮೀಟರ್ ಗಟ್ಟಲೆ ಇದೆ, ಅಷ್ಟೊಂದಿದೆ. ತುಂಬ ದೊಡ್ಡ ಎಕ್ಸಿಬಿಷನ್ಸು. ಹಾಲೇ ತುಂಬ ದೊಡ್ಡವು. ನೀವು ಒಂದು ಹಾಲ್ ಏನಿಲ್ಲ ಅಂದ್ರೂ 2 ಅವರ್ ಮೇಲೆ ರೌಂಡ್ ಹಾಕಬೇಕಾಗುತ್ತೆ. ಅಷ್ಟು ದೊಡ್ಡ ಹಾಲ್ಸು, ಅಷ್ಟು ದೊಡ್ಡ ಕಂಪನೀಸು ಬಂದಿದೆ. ಹಲವಾರು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರುತ್ತೆ. ಈ ವಿಡಿಯೋಲಿ ನಿಮಗೆ ಹಿಂದಿ, ಇಂಗ್ಲೀಷ್, ಕನ್ನಡ ಎಲ್ಲ ಭಾಷೆಯಲ್ಲಿ ಮಾತಾಡೋ ಜನ ಇರ್ತಾರೆ. ನೀವು ಯಾಕಂದರೆ ಇದು ಇಂಟರ್ನ್ಯಾಷನಲ್ ಲೆವೆಲ್ ವಿಡಿಯೋ, ಇಂಟರ್ನ್ಯಾಷನಲ್ ವ್ಯಕ್ತಿಗಳೇ ಬಂದಿರ್ತಾರೆ. ಕೆಲವೊಬ್ಬರಿಗೆ ಈ ಸ್ಟೇಟ್ ಲ್ಯಾಂಗ್ವೇಜ್ ಬರ್ದಿರ ಇರ್ಬೋದು. ಈ ಥರ ವೆಲ್ಕಮನ್ನು ಹೇಳ್ತಿದ್ರು ಇವರು. ನಾವು ಬರೋ ಟೈಮ್ಗೆ ಹೊರಟೋಗ್ತಾಯಿದ್ರು. ಇದು ಹಾಲ್ ನಂಬರ್ 4, 5 ಎಕ್ಸಿಬಿಷನ್ ನಡೆದಿದೆ. ಇದು 2025 ಫೆಬ್ರವರಿ 20, 21 ಈ ಎಕ್ಸಿಬಿಷನ್ ನಡೆಯುತ್ತೆ. ಬಟ್ ನೀವು ನೋಡೋ ಟೈಮ್ ಇದ್ದರೆ ನೀವು ಹೋಗ್ಬೋದು, ಚೆಕ್ ಮಾಡ್ಕೊಂಡು ಹೋಗಿ. ಹಲವಾರು ಥರದ ದೊಡ್ಡ ಮಿಷಿನರೀಸ್ ಇದೆ, ಏರ್ ಕಂಡೀಷನ್ ಇದೆ, ಮತ್ತು ತುಂಬ ಹಲವಾರಿದೆ. ನೋಡಿ, ಇದು ಒಂಥರ ಹ್ಯಾಂಗಿಂಗ್. ಇದು ಡಿಫ್ರೆಂಟ್ ಟೈಪಲ್ಲೇ ಮಾಡಿದ್ದಾರೆ ಇವ್ರನ್ನ ಮಾತಾಡ್ಸೋಣ ಬನ್ನಿ. मेरा नाम आदित्य पांडे है और मैं जीपीएल टेक्निकल सॉल्यूशन प्राइवेट लिमिटेड हमारी कंपनी का नाम है और हमारी नोएडा बेस्ड कंपनी है. वी आर मैन्युफैक्चरर ऑफ वायर हैंगिंग सपोर्ट्स. आप देख सकते हैं कि डक्ट और केबल ट्रे को हैंग करने के लिए अभी पीबी स्ट्रक्चर में जैसे पर्लिन या राफ्टर वाली जो बिल्डिंगें होती हैं, जैसे वेयर हाउसेस जो होते हैं, उनमें ड्रिलिंग और वेल्डिंग अलाउड नहीं होता है. तो ड्रिलिंग और वेल्डिंग को अवॉइड करने के लिए हम मॉड्यूलर सपोर्ट्स देते हैं, जिसमें हमारा वायर हैंगिंग सपोर्ट्स मेन है. एंड दिस इज अ पर्लिन प्लान, जिससे हम डक्ट को, केबल ट्रे को, फायर फाइटिंग की पाइप को भी हैंग कर सकते हैं. और दूसरी चीज है कि ये सिस्मिक के लिए है. जैसे अर्थक्वेक वगैरह आता है तो हमारी सर्विसेज जो भी डक्टिंग की चलती हैं या केबल ट्रे की चलती हैं, उनमें कोई दुविधा ना हो, कोई हेम्पर ना आए, इसके लिए हम इसको स्वाइवल आइलेट से चारों तरफ से हम सपोर्ट करते हैं. बल्कि इसमें 6 सपोर्ट लगते हैं टोटल, जिसमें अर्थक्वेक आने पे हमारी सर्विसेज को कोई दिक्कत ना हो. ನೋಡಿದ್ರಲ್ವಾ, ಈ ಥರದ ಹಲವಾರು ಥರ ಕಂಪನೀಸ್ ಇದೆ. ಇದು ಕಂಪನಿ ಮಾಡಬೇಕು ಅನ್ನೋರ್ಗು ಯೂಸ್ ಆಗುತ್ತೆ. ದೊಡ್ಡ ಕಂಪನಿ ಮಾಡಬೇಕು ಅಂಥವ್ರಿಗೆಲ್ಲನೂ ಯೂಸ್ ಆಗುತ್ತೆ. ಇಂಜಿನಿಯರ್ಸ್ಗಂತೂ ತುಂಬ ಯೂಸ್ಫುಲ್ ಇದೆ ಇದು. ಇಂಜಿನಿಯರ್ಸು, ಸಿವಿಲ್ ಇಂಜಿನಿಯರ್ಸು,
ಈ ಥರ ಅವ್ರಿಗೆಲ್ಲನೂ ಯೂಸ್ ಆಗೋವಂಥ ಪ್ರಾಡಕ್ಟ್ಸ್ ಇದು ಕಂಪನೀಸು. ಗ್ಯಾಸ್ ಕನೆಕ್ಷನ್ನು, ಗ್ಯಾಸು ಏನು ಆಗದಂತೆ ತಡೀಲಿಕ್ಕೆ ಮಿಷಿನರೀಸ್ ಹಲವಾರು ಥರದ ಇದೆ. ನನಗಂತೂ ಇದು ಫಸ್ಟ್ ಟೈಮ್ ನೋಡಿದ್ದು ನಾನು ಈ ಥರ ಎಕ್ಸಿಬಿಷನ್ನು. ಇದಂತೂ ವೆರಿ 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 ಬಿಗ್ ಎಕ್ಸಿಬಿಷನ್ ಇದು. ತುಂಬ ಚೆನ್ನಾಗಿದೆ. ಇಲ್ಲಿ ಹಲವಾರು ಥರದ ಕಂಪನೀಸು, ಟಾಟಾ ಕಂಪನಿ ಇದೆ, JCB ಕಂಪನಿ ಇದೆ, ಹಲವಾರು ಕಂಪನಿ. ನನಗೆ ಗೊತ್ತಿರೋ ಒಂದು 4-5 ಅನಿಸಿರ್ಬೋದು. ಇನ್ನು ನನಗೆ ಗೊತ್ತಿಲ್ದಿರ ಇನ್ನೂ ಎಷ್ಟು ದೊಡ್ಡ ಪ್ರಪಂಚ ಇದೆ, ಇಲ್ಲಿ ಬಂದರೆ ಗೊತ್ತಾಯಿತು. ನೋಡಿ, ಇಲ್ಲಿ ಒಂದು ಕಂಪನಿ ಬಂದಿದೆ. ಇವ್ರ ಹತ್ರನೂ ಮಾತಾಡ್ಸೋಣ, ಏನೆಲ್ಲ ತಯಾರಿ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ನೋಡಿ, ಈ ಥರದ್ದೆಲ್ಲ ಮಾಡ್ತಾರೆ. Namaskaram. This is Parth Mehrotra here. I'm working with Prioda. Prioda is a company originated from Czech Republic. In India, we have a manufacturing plant. So we manufacture fabric ducting. So instead of going with the GI ducting, we go with fabric ducting. So there are many advantages going with fabric ducting. That is, the first one is the structural weight. The structural weight reduces. Second thing, you get equally distributed air performance. Third thing is that you can go with these designs. So any sort of designs you want, we can manufacture it. We give the warranty of 20 years, that is best at par. Overall, the installation is very less. The installation time is very less, so you save on the labor cost as well. Top of that, we are the only MNC in India to have a manufacturing plant. So that gives you the advantage in terms of local pricing, in terms of delivery, in terms of local support. So these can be used in any sort of application where you want to throw the air, in the industrial segment, in the food segment, for the malls, for the theaters, anywhere. नमस्कार जी। आपका नाम बताइए। मेरा नाम शुभम राय है। हमारी कंपनी प्रज्ञा एयरकॉन है। हम ग्रेटर नोएडा में एस्टेब्लिश्ड है। हम एक्सेल फैंस पर डील करते हैं, जेट फैंस बनाते हैं, ADP प्रोडक्ट्स बनाते हैं। डिस्क वॉल पे टेम्पर्स है, ये जेट फैन है। अच्छा अच्छा, बेसमेंट वेंटिलेशन के लिए कार पार्किंग वेंटिलेशन है उसका यूज होता है। अच्छा, ये भी अपना हेडफीस का प्रोडक्ट है। थैंक यू। हमारा एक्सेल फैन है, ओके, यूज होता है पर्पज भी बेसमेंट वेंटिलेशन के लिए, या कार पार्किंग में भी यूज होता है। अच्छा, वो बेसमेंट में यूज़ होता है ना? टॉयलेट एग्जॉस्ट कैबिनेट टाइप फैंस। ये इंडस्ट्रियल के लिए इस्तेमाल होता है? इंडस्ट्रियल, होटल, अच्छा, लार्ज बिल्डिंग्स। ओके।
ಬನ್ನಿ, ಇಲ್ಲಿ ನಮ್ಮ ಕನ್ನಡಿಗರು ಒಬ್ಬರು ಸಿಕ್ಕಿದ್ದಾರೆ, ಅವ್ರ ಜೊತೆನೂ ಮಾತಾಡ್ಸೋಣಂತೆ. ಇವರು ಬಾವುಟ ಸಹಿತ ಹಾಕೊಂಡಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ನಾನ್ ನಿಸರ್ಗ ಕಾಂತಿ ಅಂತ. ಸೊ ನಮ್ ಕಂಪ್ನಿ ಬಂದು ಆಲ್ವಿ ಆಟೋಮೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ನಮ್ ಮೇನ್ ಏನಂದ್ರೆ ವಿ ಆರ್ ಇಂಟು ಸೇಫ್ಟಿ ಗ್ಯಾಸ್ ಡಿಟೆಕ್ಷನ್ ಸಿಸ್ಟಮ್ಸ್. ಸೊ ಅದ್ರಲ್ಲಿ ಏನಂದ್ರೆ ಆಲ್ ಟೈಪ್ಸ್ ಆಫ್ ಕ್ರಿಟಿಕಲ್ ಲೈಫ್ ಸೇಫ್ಟಿ ಆಸೆಟ್ ಪ್ರೊಟೆಕ್ಷನ್ಸ್. ಸೊ ನಮ್ ಮ್ಯಾನುಫ್ಯಾಕ್ಚರಿಂಗ್ ಬಂದು ಜರ್ಮನಿಯಲ್ಲಿ ಇದೆ, ಮತ್ತೆ ನಮ್ಮ ಹೆಡ್ ಕ್ವಾರ್ಟರ್ಸ್ ಬಂದು ಆಸ್ಟ್ರೇಲಿಯಾದಲ್ಲಿ. ಇಂಡಿಯಾದಲ್ಲಿ ಲೊಕೇಟೆಡ್ ಇನ್ ಜೈಪುರ್ ರಾಜಸ್ಥಾನ. ನಾನ್ ಬಂದು ಫಾರ್ ದಿ ಸೌತ್ ಏರಿಯಾ, ಐ ಸಿಟ್ ಇನ್ ಬ್ಯಾಂಗ್ಳೂರ್ ಅಡಿನಗರ್ ಇಸ್ ಮೈ ಆಫೀಸ್. ಸೊ ಸರ್ ನಮ್ ಬಂದು ಆಲ್ ಟೈಪ್ಸ್ ಆಫ್ ಕ್ರಿಟಿಕಲ್ ಸೇಫ್ಟಿ ಇದು ಆಸೆಟ್ ಪ್ರೊಟೆಕ್ಷನ್ಸ್. ಇವಾಗ ಗ್ಯಾಸ್ ಲೀಕ್ಸ್ ಇರುತ್ತೆ ಸರ್. ಫಾರ್ ಎಕ್ಸಾಂಪಲ್ ಅವ್ರ ಹೆಲ್ತ್ ತುಂಬಾ ಹಗಾಡಿದೆ. ನಮ್ಗೆ ಹೆಲ್ತ್ ಅಲ್ಲಿ ಟಾಕ್ಸಿಸಿಟಿ, ನಮ್ ಹೆಲ್ತ್ ತುಂಬಾ ಡಿಗ್ರೇಡ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಮ್ ಸ್ಕೂಲ್ ಟೈಮ್ ಅಲ್ಲಿ ನಮ್ಗೆ ನಿದ್ದೆ ಬರ್ತಾ ಇತ್ತು ಕ್ಲಾಸ್ ರೂಮ್ ಅಲ್ಲಿ. ಕಾರಣ ಯಾಕೆ ಅಂತ, ಬಿಕಾಸ್ CO2 ಲೆವೆಲ್ ಜಾಸ್ತಿ ಆಗ್ತಾ ಇತ್ತು. ಬಿಕಾಸ್ ಆಫ್ ದಿ ಡೋರ್ಸ್ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡ್ತಿದ್ರು ನಮ್ ಟೀಚರ್. ಸೊ ಅದಕ್ಕೆ ನಮ್ಗೆ ನಿದ್ದೆ ಜಾಸ್ತಿ ಬರ್ತಾ ಇತ್ತು. ಬಟ್ ದಟ್ ಇಸ್ ಬಿಕಾಸ್ ಆಫ್ ಗ್ಯಾಸ್, ದಟ್ ಇಸ್ ಕಾಲ್ಡ್ ಕಾರ್ಬನ್ ಡೈಆಕ್ಸೈಡ್, CO2 ಅಂತ. ನಾವು ಅದೇ ತರ ಇಲ್ಲಿ ಸುಮಾರು ಗ್ಯಾಸಸ್ ಇದೆ, ಬರೀ CO2 ಅಂತ ಇಲ್ಲ. ನಮ್ ಟಾಕ್ಸಿಕ್ ಗ್ಯಾಸಸ್ ಇದೆ, ನಮ್ ಹೈಡ್ರೋಕಾರ್ಬನ್ ಸೀರೀಸ್ ಇದೆ, ನಮ್ ರೆಫ್ರಿಜರೆಂಟ್ಸ್ ಇದೆ ಇವಾಗ, ಯಾಕಂದ್ರೆ ಕಮಿಂಗ್ ವೆರಿ ಇನ್ ಹೈ ವಾಲ್ಯೂಮ್. ಇನ್ನೊಂದು ನಮ್ದು ರಿನ್ಯೂಬಲ್ ಎನರ್ಜೀಸ್, ಅದು ಬಂದು ನಮ್ದು ಹೈಡ್ರೋಜನ್ ಗ್ಯಾಸ್. ಸೊ ಈ ಎಲ್ಲ ಡಿವೈಸಸ್, ಸೊ ದಿಸ್ ಇಸ್ ದ ಮೇನ್ ಡಿವೈಸ್. ಸೊ ಗ್ಯಾಸ್ ಸೆನ್ಸ್ ಮಾಡುತ್ತೆ, ಇದು ಬಂದು ಮತ್ತೆ ಡಿಟೆಕ್ಷನ್ ಮಾಡ್ಕೊಂಡು ಈ ತರ ಅಲಾರ್ಮ್ ಜನರೇಷನ್ ಕೊಡುತ್ತೆ. ಪ್ಲಸ್ ನಾವ್ ಏನ್ ಮಾಡ್ಬೋದು ಅಂದ್ರೆ ಇವಾಗ ವಿ ಕ್ಯಾನ್ ಹ್ಯಾವ್ ಕಟಿಂಗ್ ಸಿಸ್ಟಮ್ ಬೇಸಿಕ್ಲಿ. ಸೊ ಏನಾದ್ರು ಗ್ಯಾಸ್ ರಿಲೀಸ್ ಆಗ್ತಾ ಇದ್ರೆ ನಾವು ಎಕ್ಸಾಸ್ಟ್ ಮಾಡಬಹುದು. ಸೊ ಎಲ್ಲ ಕಂಟ್ರೋಲ್ ಮೆಕ್ಯಾನಿಸಮ್ ನಾವು ಇಲ್ಲಿ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಒಳ್ಳೆ ತಗೊಂಡು ಹೋಗ್ತೀನಿ, ಇಲ್ಲಿ ಬಂದು ನಿಮ್ಗೆ ಸೆಂಟ್ರಲೈಸ್ ಪ್ಯಾನಲ್. ಸೊ ನಾನು ಇಲ್ಲಿ ಏನ್ ಆಗ್ತಾ ಇದೆ ಅಂದ್ರೆ, ಸೊ ಸುಮಾರು ಗ್ಯಾಸ್ ಇದೆ, ಬೇರೆ ಬೇರೆ ಲೊಕೇಶನ್ಸ್, ಬ್ಯಾಟರಿ ರೂಮು, ಸರ್ವರ್ ರೂಮು, ಮತ್ತೆ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್, ನಮ್ದು ಸಿಮೆಂಟ್ ಅಪ್ಲಿಕೇಶನ್ಸ್, ಸ್ಟೀಲ್ ಪ್ಲಾಂಟ್ಸ್, ಆಯಿಲ್ ಅಂಡ್ ಗ್ಯಾಸ್, ಮತ್ತೆ ಬೇಸ್ಮೆಂಟ್ ಕಾರ್ಬನ್ ಅಪ್ಲಿಕೇಶನ್ ಎಲ್ಲ ಅಪ್ಲಿಕೇಶನ್ಸ್. ದಿಸ್ ಇಸ್ ದ ಸೆಂಟ್ರಲೈಸ್ ಪ್ಯಾನಲ್. ಇದು ಏನ್ ಹೇಳ್ತಾರೆ, ವೆರಿ ಸಿಂಪಲ್. ಗ್ರೀನ್ ಅಂದ್ರೆ ಹೆಲ್ತ್ ಸ್ಟೇಟ್, ಆರೆಂಜ್ ಬಂದು ಅಂದ್ರೆ ಫಾಲ್ ಸ್ಟೇಟ್ ಇದೆ, ರೆಡ್ ಅಂದ್ರೆ ಅಲಾರ್ಮ್ ಸ್ಟೇಟ್. ನಾವು ಎಲ್ಲ ಕಂಟ್ರೋಲ್ ಮಾಡೋದ್ರಲ್ಲಿ ಅಂದ್ರೆ ಆಕ್ಚುಯೇಟರ್ ಇದೆ, ಗ್ಯಾಸ್ ಸೆನ್ಸರ್ಸ್ ಇದೆ, ನಮ್ಮ ಎಕ್ಸಾಸ್ಟ್ ಫ್ಯಾನ್ ಸಿಸ್ಟಮ್ ಇದೆ, ನಮ್ಮ ಸೆಂಟ್ರಲ್ ಹೂಟರ್ ಸಿಸ್ಟಮ್. ಸೊ ಇದು ಬಂದು ಒಂದು ಓವರ್ ಆಲ್ ಕಂಪ್ಲೀಟ್ ಡಿಸೈನ್ ಅಪ್ಲಿಕೇಶನ್ ಸೊಲ್ಯೂಷನ್ಸ್ ಅಂಡರ್ ಒನ್ ಬಾಸ್ಕೆಟ್ ಇಟ್ಸೆಲ್ಫ್. ಸೊ ಇದು ಒಂದು ಪ್ರಾಡಕ್ಟ್. ಸ್ವಲ್ಪ ಮುಂದೆ ಹೋದ್ರೆ ನಮ್ಗೆ ಎಲ್ಲ 3D ಸಿಗುತ್ತೆ ಇಲ್ಲಿ. ಸೊ ನಾವು ನೆಕ್ಸ್ಟ್ ಫೇಸ್ ಅಲ್ಲಿ ಬಂದಾಗ, ಸೊ ಇದೆಲ್ಲ ಬಂದು ನಮ್ಮ ಇನ್ಸ್ಟ್ರುಮೆಂಟೇಷನ್ ಡಿವೈಸಸ್ ಫೀಲ್ಡ್ ಅಲ್ಲಿ. ಫಾರ್ ಎಕ್ಸಾಂಪಲ್ ನಮ್ ಸೆನ್ಸರ್ ಪ್ಲಸ್ ಇನ್ಬಿಲ್ಟ್ ಹೂಟರ್. ಸೊ ಇದೇನ್ ಆಗುತ್ತೆ ಅಂದ್ರೆ, ಈಗ ಸಮ್ಮನ್ ಗ್ಯಾಸ್ ಲೀಕ್ ಆದ್ರೆ ಹೂಟರ್ ಇಮಿಡಿಯೇಟ್ಲಿ ಬಸ್ ಆಗುತ್ತೆ. ಇದು ತಕ್ಷಣ ಆನ್ ಆದ್ರೆ ಇಮಿಡಿಯೇಟ್ಲಿ ವಿ ಗೆಟ್ ಟು ನೋ ವಾಟ್ ಇಸ್ ರಾಂಗ್ ಅಂತ ಇಮಿಡಿಯೇಟ್ ಸ್ಟೆಪ್ಸ್ ಆಕ್ಷನ್ ತಗೊಂಡ್ಬೋದು ನಾವು. ಇದು ಒಂದು ಅಪ್ಲಿಕೇಶನ್. ಅದೇ ತರ ನಮ್ಮ ಹತ್ರ ಆಕ್ಚುಯೇಟರ್ಸ್ ಇದೆ, IIQ ಸೆನ್ಸರ್ಸ್ ಅಂದ್ರೆ ಫಾರ್ ಹೆಲ್ತ್ ಮಾನಿಟರಿಂಗ್ ಸಿಸ್ಟಮ್ಸ್, ಫಾರ್ ಪ್ರೊಸೆಸ್ ಕಂಟ್ರೋಲ್ ಅಪ್ಲಿಕೇಶನ್ಸ್, ಪ್ರೆಷರ್, ಫ್ಲೋ, ಟೆಂಪರೇಚರ್, RH. ಸೊ ಇದೆಲ್ಲ ಬಂದು ಆಸ್ ಅ ಕ್ಯುಮ್ಯುಲೇಟಿವ್ ನಿಮ್ ಇಂಡಸ್ಟ್ರಿಯಲ್ಲಿ ಏನು ಇರುತ್ತೆ, ಫೀಲ್ಡ್ ಡಿವೈಸಸ್ ಇರುತ್ತೆ, ನಿಮ್ಮ ಹತ್ರ ಗ್ಯಾಸಸ್ ಇರುತ್ತೆ, ಬೇರೆ ಪ್ರೆಷರ್ ಡಿವೈಸ್ ಇರುತ್ತೆ, ಅದೆಲ್ಲ ಕ್ಯುಮ್ಯುಲೇಟಿವ್ ಅಪ್ಲಿಕೇಶನ್ ಮಾಡ್ಬೇಕಂದ್ರೆ ಎಲ್ಲ ಡಿವೈಸಸ್ ನಮ್ಮ ಕ್ಯಾಟಗರಿ ನಾವು ವಿ ಆರ್ ಶೋಯಿಂಗ್ ಅಂಡ್ ವಿ ಆರ್ ಗಿವಿಂಗ್ ದಿ ಕಂಪ್ಲೀಟ್ ಸೊಲ್ಯೂಷನ್ ಇನ್ ದರ್ ಒನ್ ಕಂಪ್ಲೀಟ್ ಹೌಸ್. ಸರ್ ಇದು ಬಂದು ಆಲ್ ಅಪ್ಲಿಕೇಶನ್ಸ್. ಫಾರ್ ಎಕ್ಸಾಂಪಲ್ ಸಿಮೆಂಟ್ ಅಪ್ಲಿಕೇಶನ್ಸ್, ನಮ್ದು ಸ್ಟೀಲ್ ಪ್ಲಾಂಟ್ಸ್ ಇದೆ, ಆಯಿಲ್ ಅಂಡ್ ಗ್ಯಾಸ್ ಇಂಡಸ್ಟ್ರೀಸ್, ಬ್ಯಾಂಕಿಂಗ್ ಸೆಕ್ಟರ್ಸ್, ಡಿಫೆನ್ಸ್. ಮತ್ತೆ ಅದ್ ಬಿಟ್ಟು ಇನ್ನ ನಮ್ಗೆ ಸ್ವಲ್ಪ ಬಿಯಾಂಡ್ ಹೋದ್ರೆ ರಿನ್ಯೂಬಲ್ ಎನರ್ಜೀಸ್ ಇದೆ ನಮ್ಮ ಹತ್ರ, ಗ್ರೀನ್ ಹೈಡ್ರೋಜನ್, ಮತ್ತೆ ಅಮೋನಿಯಾ ಲಿಕ್ವಿಡ್ ಸಿಸ್ಟಮ್. ಸೊ ಫಾರ್ಮಾಸ್ಯೂಟಿಕಲ್ ಅಪ್ಲಿಕೇಶನ್ ನಮ್ಮ ಹತ್ರ ಇದೆ. ಸೊ ಆಲ್ ಟೈಪ್ಸ್ ಆಫ್ ಇಂಡಸ್ಟ್ರೀಸ್, ಫಾರ್ಮಾ, health related activities, hospital industries, building sectors, so everything we cover. Thank you so much. ಬನ್ನಿ, ನಮ್ಮ ಜೊತೆ ಇನ್ನೂ ಒಂದು ಕಂಪನಿ ಇದೆ, ಇವ್ರ ಹತ್ರನೇ ಮಾತಾಡ್ಸೋಣಂತೆ. Hello, so my name is Madhav Luthra. My company name is Himal Supply India Private Limited. So we are based pan India. We have outlet in Noida. As you can see, Noida, Delhi, Uttar Pradesh, Bangalore, Mumbai. So we deal in all kind of insulation products, hot insulation products, cold insulation products, as you can see on our banner. So we are here in the market for past 43 years, and we have been selling all the kind of variety of insulation products to every contractors, consultants, architects, end users, everyone. So
ನೋಡಿದ್ರಲ್ವ, ಈ ಥರ ಹಲವಾರು ಥರದ ಕಂಪನೀಸು ಇಲ್ಲಿದೆ. ತುಂಬ ಬಂದಿತ್ತು, ತುಂಬ ದೊಡ್ಡ ಎಕ್ಸಿಬಿಷನ್ ಇದು. ಹೊರಗಡೆ ಎಂಟ್ರೆನ್ಸ್ ಈ ಥರ ಇತ್ತು, ಎಕ್ಸಿಟ್ ಇದು. ಹೊರಗಡೆ ಎಲ್ಲ ತುಂಬ ಬ್ಯೂಟಿಫುಲ್ಲಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಬಟ್ ಸಿಕ್ಕಾಪಟ್ಟ ದೊಡ್ಡ ಎಕ್ಸಿಬಿಷನ್ ಇದು. ನೀವು ಈ ಎಕ್ಸಿಬಿಷನ್ ಪ್ಲೇಸಲ್ಲಿ ಹಲವಾರು ಥರ ಎಕ್ಸಿಬಿಷನ್ಸ್ ನಡೀತಾ ಇರುತ್ತೆ. ಈ ಪ್ಲೇಸು ರೆಗ್ಯುಲರಾಗಿ ಫಂಕ್ಷನ್ಸು, ಈ ಎಕ್ಸಿಬಿಷನ್ಸೇ, ಈ ಥರ ಕಂಪನೀಸ್ ಬಂದು ಇಲ್ಲಿ ಎಕ್ಸಿಬಿಷನ್ ಹಾಕ್ತಿರುತ್ತೆ. ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಲೆವೆಲಲ್ಲೇ ಇರುತ್ತೆ ಈ ಪ್ರೋಗ್ರಾಮ್ಸ್ ಎಲ್ಲ. ನೋಡಿದ್ರಲ್ವ ಎಕ್ಸಿಬಿಷನ್? ನಿಮಗೆ ಇಷ್ಟವಾಯ್ತಾ? ಇಷ್ಟವಾದರೆ ನೋಡಿ, ಹಾಗೆ ಹೋಗಬೇಡಿ. ನಿಮ್ಮದು ಈ ಥರದ ಬಿಸ್ನೆಸ್ ಪ್ರಮೋಷನ್ಸ್ ಇದ್ದರೆ ನೀವು ಕರೆ ಮಾಡ್ಬೋದು. ತುದಿಯಲ್ಲೇ ನಮ್ಮ ನಂಬರ್ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಶಿವಕುಮಾರ್. ಟಾಟಾ, ಬೈ ಬಾಯ್. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ.